ಮೊದಲನೇದಾಗಿ ವಾಲ್ಮೀಕಿ ಭವನವನ್ನ ವಿರೋಧ ಮಾಡಿದ್ದಕ್ಕೆ ಇಂಥ ಸಿಟ್ಟ. ಕೈಯಲ್ಲಿ ಕಲ್ಲು ದೊಣ್ಣೆ ಹಿಡಿದು ಒಂದು ಗುಂಪು ನುಗ್ಗಿದೆ. ಸದಾಶಿವ ಭಜಂತ್ರಿ ಅನ್ನೋರು ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಾಗಿಲು ಮುರಿದು ಒಳ ನುಗ್ಗಿದ್ದಾರೆ 10 ಮಂದಿ. ಕಲ್ಲು ತೂರಾಟಕ್ಕೆ ಹೆದರಿ ಪಾಪ ಆ ಕುಟುಂಬ ಅಟ್ಟ ಏರಿ ಕುಳಿತಿದೆ. ಮನೆಗೆ ನುಗ್ಗಿ ಕಲ್ಲು ತೂರಿ ಅಟ್ಟಹಾಸವನ್ನ ಇಡೀ ಒಂದು ಗುಂಪು ಮೆರೆದಿರೋದು ಬೈಲಹೊಂಗಲ ತಾಲೂಕಿನ ದೇಶನೂರ ಅನ್ನೋ ಗ್ರಾಮದಲ್ಲಿ. ಅಶ್ಲೀಲವಾಗಿ ಬೈಯುತ್ತಾ ಕಲ್ಲು ತೂರಿದ್ದಾರೆ 10 ಜನ. ಕಲ್ಲೆಸೆದು ಈ ಮನೆಯ ಶೌಚಾಲಯ, ಮನೆ ಮಾಳಿಗೆ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು ಪುಡಿಪುಡಿಯಾಗಿದೆ. ಕುಟುಂಬ ಅಂತೂ ಬೆಚ್ಚಿ ಬಿದ್ದುಬಿಟ್ಟಿದೆ. ಪೊಲೀಸರ ಎದುರೇ ಎರಡೂ ಕಡೆಯವರು ವಾಗ್ವಾದ ಕೇಳಿದ್ರು. ಘಟನೆಯಲ್ಲಿ ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಜಾಗ ಸರ್ವೆಗೆ ಅಂತ ವಾಲ್ಮೀಕಿ ಸಮುದಾಯದ ಯುವಕರು ಬಂದಿದ್ರು. ಆಗ ಈ ಶೆಡ್ಯೂಲ್ ಕಾಸ್ಟ್ ಮನೆಯವರ ಬಳಿ ವಾಲ್ಮೀಕಿ ಸಮುದಾಯ ಯಾಕೆ ಅಂತ ವಿರೋಧ ಮಾಡಿದ್ದಾರೆ. ನಮ್ಮವ್ರಗಳ ಮನೆ ಹತ್ರ ಯಾಕಿದು ಅಂತ. ಅದಕ್ಕೆ ಒಂದು ಟೀಮ್ ಕಟ್ಕ ಬಂದಿದ್ದಾರೆ. ಮಾತಲ್ಲೇ ಬಗೆಹರಿಸ್ಕೋಬೋದಿತ್ತು. ನೋಡಿ, ಕಲ್ಲು ದೊಣ್ಣೆ ವಾಲ್ಮೀಕಿ ಭವನವನ್ನ ವಿರೋಧ ಮಾಡಿದ್ರು ಅಂತ ಈ ರೀತಿಯ ರಂಪಾಟ ಆಗಿರೋದು. ಇದರಲ್ಲಿ ಯಾರೋ ಒಂದು ಯುವಕರ ಗುಂಪು ಬಂದು ಕಲ್ಲು ಹೊಡೆದಿದೆ ಅಂತಲ್ಲ, ಮಹಿಳೆಯರೆಲ್ಲ ಸೇರ್ಕೊಂಡಿದ್ದಾರೆ. ತೀರಾ ಆತಂಕ ಆಗೋದೇನು ಅಂದ್ರೆ, ಈ ಬ್ಯಾನರ್ಗಳಿಗೆ ಅಥವಾ ಒಂದು ಮೂರ್ತಿಗಳಿಗೆ ಅಥವಾ ಈ ಭವನಗಳಿಗೆ ಕೊಡುವಂತಹ ಬೆಲೆಯನ್ನ ಒಂದು ಕುಟುಂಬಕ್ಕೆ ಕೊಡಲ್ಲ, ಜನರ ಜೀವಕ್ಕೆ ಕೊಡಲ್ಲ ಅಂದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ? ನೀವು ಯಾರು ಉದ್ಧಾರಕ್ಕೆ ಮಾಡ್ತೀರಿ? ಯಾರು ಮೆಚ್ಚುಗೆಗೆ ಮಾಡ್ತೀರಿ? ಮಾತುಕತೆ ಕುತ್ಕೊಂಡು ಯಾಕೆ ಬೇಡ, ಇಲ್ಲಿ ಬೇಡವಾ, ಈ ಜಾಗದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ನಿಮ್ಮ ಪ್ರಾಬ್ಲಮ್ ಏನು, ಈ ಥರದನ್ನ ಇತ್ಯರ್ಥ ಮಾಡ್ಕೊಳ್ಳಿ. ಕಾನೂನಿದೆ, ಕಾನೂನನ್ನು ನೀವೇ ಕೈಗೆತ್ಕೊಬಿಡ್ತೀರಿ ಅಂದ್ರೆ ಮುಂದಾಗೋ ಅನಾಹುತಗಳಿಗೆ ನೀವೇ ಹೊಣೆ ಆಗ್ತೀರಿ ಅಷ್ಟೇ. ಅದಕ್ಕೆ ಹೇಳಿದ್ದು, ಒಂದು ಜೀವಕ್ಕೆ, ಕುಟುಂಬಕ್ಕೆ ಕೊಡದಲ್ಲೇ ಇರುವ ಬೆಲೆಯನ್ನ ನೀವು ಯಾವುದೋ ಒಂದು ಮೂರ್ತಿ ಕೊಡ್ತೀರಿ, ಬ್ಯಾನರ್ಗಳಿಗೆ ಕೊಡ್ತೀರಿ, ಭವನಗಳಿಗೆ ಕೊಡ್ತೀರಿ ಅಂದ್ರೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗ್ ರಾಜೇಶ್ ನೀಡ್ತಾರೆ. ರಾಜೇಶ್, ಅಲ್ಲ, ಒಂದ್ ಯುವಕರ ಗುಂಪು ಅಂದ್ರೆ ಏನೋ ಉದ್ರಿಕ್ತರಾದ್ರು ಅನ್ಬೋದು. ಈ ಮಹಿಳೆಯರೆಲ್ಲ ಸೇರ್ಕೊಂಡು ಈ ರೀತಿ ರಂಪಾಟ ಆಡೋ ಕಾರಣ ಏನು? ಆ ಕುಟುಂಬದವ್ರು ಈಗ ಏನಂತ ಆರೋಪ ಮಾಡ್ತಾ ಇದ್ದಾರೆ? ಪೊಲೀಸರ ಸ್ಟೇಷನ್ ತನಕ ವಿಚಾರ ಹೋಯ್ತಾ? ಡೀಟೇಲ್ಸ್ ಏನಿದೆ?
ಯಶೋದೆ ಇನ್ನು ನಿನ್ನೆ ಸಾಯಂಕಾಲ ಏನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಏನು ವಾಲ್ಮೀಕಿ ಭವನ ನಿರ್ಮಾಣ ಸಂಬಂಧಪಟ್ಟಂತೆ ಏನು ಏಕಾಏಕಿ ಒಂದು ಗುಂಪೊಂದು ಏನು ಸದಾಶಿವ ಭಜಂತ್ರಿ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು. ಏನು ಸದಾಶಿವ ಭಜಂತ್ರಿ ಮನೆಯ ಪಕ್ಕದಲ್ಲೇ ಅಲ್ಲಿ ಏನಂದ್ರೆ ವಾಲ್ಮೀಕಿ ಪುತ್ಥಳಿ ಇದೆ. ಆ ಪುತ್ಥಳಿಯ ಆ ಜಾಗದಲ್ಲೇನೆ ಏನು ಅಲ್ಲಿ ವಾಲ್ಮೀಕಿ ಭವನ ಕಟ್ಬೇಕಂತೇಳಿ ಆ ವಾಲ್ಮೀಕಿ ಸಮುದಾಯ ಒಂದು ತೀರ್ಮಾನ ಮಾಡಿಕೊಂಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಯನ್ನ ನಡೆಸಿರ್ತಾರೆ. ಆದ್ರೆ ಸದಾಶಿವ ಭಜಂತ್ರಿ ಅವರು ಈ ಅಂದ್ರೆ ನಮ್ಮ SC ಕಾಲೋನಿನಲ್ಲಿ ನಿಮ್ಮ ಭವನ ಯಾಕೆ ಅನ್ನೋ ಮಾತನ್ನ ಆಡಿರ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಸಮುದಾಯ ಏನು ವಾಲ್ಮೀಕಿ ಸಮುದಾಯದ ಜನರು ಒಂದು ರೀತಿ ಆಕ್ರೋಶವನ್ನು ಹೊರ ಹಾಕ್ತಾರೆ. ನಂತರ ಏಕಾಏಕಿ ಕೆಲವು ಗುಂಪುಗಳು ಅವರ ಮನೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದು. ಇದರಿಂದ ಹೆದರಿ ಭಯಭೀತರಾದಂತ ಸದಾಶಿವ ಕುಟುಂಬ ಏಕಾಏಕಿ ಮೇಲೆ ಆಟದ ಮೇಲೆ ಹೋಗಿ ಕುಳಿತುಕೊಂಡು ಸಂದರ್ಭದಲ್ಲಿ ಅವರ ಮೇಲೆ ಏಕಾಕಿ ಕಲ್ಲು ತೂರಾಟ ಮಾಡಿ ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಚಲಾಪಲಿ ಮಾಡಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಸ್ಥಳಕ್ಕೆ ನೈಸರ್ಗಿಕ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಕೂಡ ಸಾಕಷ್ಟು ಅವಾಚ್ಯ ಸಂಬಂಧಗಳಿಂದ ನಿಂದಿರ್ತಕ್ಕಂಥದ್ದು. ನಂತರ ಏನು ಸದಾಶಿವ ಏನ್ ಕುಟುಂಬ ಇದೆ, ಈ ಕುಟುಂಬ ಕೂಡ ಯಾರು ಹಲ್ಲೆ ಮಾಡಿರ್ತಾರೋ ಅವ್ರನ್ನ ಪ್ರತಿರೋಧ ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಈಗ ಸದ್ಯ ಎರಡೂ ಸಮುದಾಯಗಳ ನಡುವೆ ಸಣ್ಣ ಪುಟ್ಟ ಗಾಯಗಳು ಆಗಿರ್ಬೋದು. ಸದ್ಯ SP ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಸದ್ಯ ಎರಡೂ ಕಡೆನೂ ಕೂಡ ಪರಸ್ಪರವಾಗಿ ದೂರು ಕೂಡ ನೈಸರ್ಗಿಕ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿ ಶಿಮಂತ್ ಎಸ್ ಅರ್ಜುನ್ ಮತ್ತು ತನ್ಮಯ ಅರ್ಜುನ್, ಡೈರೆಕ್ಟರ್ಸ್ ಕರ್ಣಶ್ರೀ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.